ಪಂಡರಾಪುರದ ಪಾಂಡುರಂಗ ವಿಠ್ಠಲನ ಕಿವಿಗಳಲ್ಲಿ ದೊಡ್ಡದಾದ ಎರಡು ಮೀನಿನ ಓಲೆಗಳಿರುತ್ತೆ. ಪಾಂಡುರಂಗ ಅದನ್ನು ಧರಿಸಿದ್ರ ಹಿಂದೆ ಒಂದು ಕಥೆ ಇದೆ. ಮೊದಲು ಪಾಂಡುರಂಗನ ಮೂರ್ತಿಯಲ್ಲಿ ಆ ಓಲೆಗಳು ಇರಲಿಲ್ಲ. ಒಂದು ದಿನ ವಿಠ್ಠಲನ ಪರಮ ಭಕ್ತನಾಗಿದ್ದ ಒಬ್ಬ ಮೀನುಗಾರ ಪಾಂಡುರಂಗನ ದರ್ಶನ ಮಾಡಲಿಕ್ಕೆ ಪಂಡರಾಪುರಕ್ಕೆ ಬರ್ತಾನೆ. ಅವನು ತುಂಬಾ ಬಡವನಾಗಿರ್ತಾನೆ. ಆದ್ರಿಂದ ಸ್ವಾಮಿಗೆ ಅರ್ಪಿಸೋಕೆ ಅವನತ್ರ ಅವತ್ತು ಹಿಡಿದ ಎರಡು ಮುದ್ದಾದ ಮೀನುಗಳು ಬಿಟ್ರೆ ಬೇರೇನೂ ಇರಲಿಲ್ಲ. ಆ ಎರಡು ಮೀನನ್ನ ಸ್ವಾಮಿಗೆ ಕೊಡೋದಕ್ಕೆ ಆ ಮೀನುಗಾರ ದೇವಾಲಯಕ್ಕೆ ಬಂದಾಗ ಮಾಂಸವನ್ನ ದೇವಾಲಯದ ಒಳಗೆ ತರ್ತ್ಯಾ ಅಂತ ದೇವಾಲಯದ ಸಿಬ್ಬಂದಿ ಅವನನ್ನ ಹೊಡೆದು ಆಚೆಗೆ ಹಾಕ್ಬಿಡ್ತಾರೆ. ಅವನು ಆ ಎರಡು ಮೀನುಗಳ ಜೊತೆ ದೇವಾಲಯದ ಆಚೆನೆ ಮಲಗ್ಬಿಡ್ತಾನೆ. ಆಗ ಸ್ವಯಂ ಪಾಂಡುರಂಗ ವಿಠ್ಠಲನೆ ಎದ್ದು ಬಂದು ಆ ಮೀನುಗಳನ್ನ ಸ್ವೀಕರಿಸ್ತಾನೆ. ಆ ಭಕ್ತನಿಗೆ ಹೇಳ್ತಾರೆ, ಇದನ್ನ ನಾನು ಸೇವಿಸಲು ಸಾಧ್ಯವಿಲ್ಲ, ಆದ್ರೆ ಇದನ್ನ ನನ್ನ ಜೊತೆ ಸದಾ ಇಟ್ಕೊಂತೇನೆ ಅಂತ ಆ ಎರಡು ಮೀನುಗಳನ್ನ ಓಲೆಗಳನ್ನಾಗಿ ಮಾಡಿ ಧರಿಸ್ತಾನೆ ಪಾಂಡುರಂಗ. ಅವತ್ತಿಂದ ಆ ಎರಡು ಮೀನುಗಳು ಸ್ವಾಮಿಯ ಕಿವಿ ಓಲೆ ಆಗುತ್ತೆ. ಆ ಭಕ್ತನ ಜನ್ಮ ಪಾವನವಾಗುತ್ತೆ. ದೇವಾಲಯಗಳಲ್ಲಿ ದೇವರಿಗೆ ಅದ್ ಮಾಡಿಸಿ ಇದ್ ಮಾಡಿಸಿ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಹೇಳ್ತಾರೆ. ದೇವರು ಒಳ್ಳೇದ್ ಮಾಡೋದು ನಿಜ ಭಕ್ತಿಗೆ ಹೊರತು ಆಡಂಬರದ ಪೂಜೆಗಲ್ಲ. ಅದಕ್ಕೆ ಈ ಕಥೆಯೇ ಉದಾಹರಣೆ ಅಲ್ವಾ? ಹೇಳಿ ವಿಠ್ಠಲ ವಿಠ್ಠಲ.